ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಮಾರ್ನಿಂಗ್ ರೊಟೀನ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಮಾರ್ನಿಂಗ್ ಡ್ರಿಂಕ್ ಹೆಲ್ತಿ ಡ್ರಿಂಕ್ ಅಂತ ಹೇಳ್ತಲೇ ಇದ್ದೀನಿ. ಸ್ವಲ್ಪ ಚೇಂಜಸ್ ಇದೆ, ಯಾಕೆಂದರೆ ಸ್ವಲ್ಪ ನನಗೂ ಕೂಡ ಕೋಲ್ಡ್ ರೀತಿ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಇದೆ. ಅಂದರೆ ಕ್ಯಾರೆಟ್ ಬೀಟ್ರೂಟ್ ಹಾಗೆಯೇ ABC ಜ್ಯೂಸು, ಕ್ಯಾರೆಟ್ ಜೊತೆ ಬೀಟ್ರೂಟು, ಅದ್ರ ಜೊತೆಗೆ ಆ್ಯಪಲ್ನ ಆ್ಯಡ್ ಮಾಡಿಕೊಂಡು ನಾನು ಇವತ್ತು ಮಾರ್ನಿಂಗ್ ಡ್ರಿಂಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬಾ ಬೆಸ್ಟು, ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ABC ಜ್ಯೂಸ್ನ ವಾರಕ್ಕೆ 2 ಟೈಮ್ಸ್ ಆದರೂ ಕುಡೀರಿ. ಅದಲ್ಲದೆ ನೆಲ್ಲಿಕಾಯಿ ಜ್ಯೂಸ್ನ ಕೂಡ ನೀವು ಡೈಲಿ ತೊಗೊಳ್ಳಿ. ಬಟ್ 2 ಟೈಮ್ಸ್ ಆದರೂ ಈ ಥರ ABC ಜ್ಯೂಸ್ನ ಕುಡೀರಿ. ಇದು ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್ ವೈಟಿಂಗ್ಗೆ, ನಿಮ್ಮ ಸ್ಕಿನ್ ವೈಟ್ ಆಗಬೇಕು ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ನಿಜವಾಗ್ಲೂ ಕ್ಯಾರೆಟು ಬೀಟ್ರೂಟು ಆ್ಯಪಲ್ ಆ್ಯಡ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ಸ್ಕಿನ್ನಲ್ಲಿ ಗ್ಲೋನೆಸ್ ಬರುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ಅದಲ್ಲದೆ ಸ್ಕಿನ್ನು ವೈಟ್ ಥರ, ಅಂದರೆ ಬ್ಲ್ಯಾಕ್ ಆಗಿರೋರು ಫುಲ್ ವೈಟ್ ಆಗ್ತೀರಾ ಅಂತ ನಾನು ಹೇಳಲ್ಲ, ಬಟ್ ಮುಖದಲ್ಲಿರೋಂತಹ ಡಲ್ನೆಸ್ನ ಇದು ಕಮ್ಮಿ ಮಾಡುತ್ತೆ, ಆಯಿತಾ. ಹಾಗಾಗಿ ಸ್ವಲ್ಪ ಬ್ರೈಟ್ನೆಸ್ ಕೊಡುತ್ತೆ ಫೇಸಲ್ಲಿ. ದೇಹಕ್ಕೆ ನಾವು ಫೇಸ್ ಮೇಲೆ ಫೇಸ್ ಪ್ಯಾಕ್ ಹಚ್ಚೋದ್ರ ಬದಲು ದೇಹಕ್ಕೆ ಇದನ್ನು ಕುಡಿಯೋದ್ರಿಂದ ಬೇಗ ರಿಸಲ್ಟ್ ಸಿಗುತ್ತೆ, ಆಯಿತಾ. ಸ್ಕಿನ್ ಮೇಲೆ ಈ ಫೇಸ್ ಮೇಲೆ ಫೇಸ್ ಪ್ಯಾಕ್ ಹಚ್ಚೋದು ಬೆಸ್ಟಾ ಅಥವಾ ಈ ರೀತಿ ಡ್ರಿಂಕ್ಸ್ ಕುಡಿಯೋದು ಬೆಸ್ಟಾ ಅಂತ ಕೇಳಿದರೆ ನಿಜವಾಗ್ಲೂ 100% ಈ ರೀತಿ ಡ್ರಿಂಕ್ಸ್ನ ಕುಡಿಯೋದು, ಈ ರೀತಿ ಹೆಲ್ತಿ ಡ್ರಿಂಕ್ ಕುಡಿಯೋದು ಬೆಸ್ಟ್ ಸೊಲ್ಯೂಷನ್, ಆಯಿತಾ. ಫೇಸ್ ಮೇಲೆ ಹಚ್ಚೋದು 10% ಅಷ್ಟೇ ನಿಮಗೆ ರಿಸಲ್ಟ್ ಕೊಟ್ಟರೆ ಇದು 99% ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಈ ರೀತಿ ಹೆಲ್ತಿ ಡ್ರಿಂಕ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಡೈಲಿ. ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ, ಅದ್ರ ಜೊತೆಗೆ ಈ ರೀತಿ ವಾರಕ್ಕೆ 1 ಸಲ 2 ಸಲನಾದರೂ ಈ ರೀತಿ ಜ್ಯೂಸ್ನ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನು ನಿಜವಾಗ್ಲೂ ಮಿರಾಕಲ್ ಥರ ಚೆನ್ನಾಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ನಿಮ್ಮಲ್ಲಿರೋ ಫೇಸಲ್ಲಿ ಡೆಡ್ ಸೆಲ್ಸ್ ಇದೆಯಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ, ನಿಜವಾಗ್ಲೂ ಗ್ಲೋ ಕೊಡುತ್ತೆ. ಹಾಗೆಯೇ ಹೆಲ್ದಿ ಆಗಿರುತ್ತೆ ಸ್ಕಿನ್ನು, ಮಗು ಸ್ಕಿನ್ ಥರ ಆಗುತ್ತೆ, ಆಯಿತಾ. ಪಿಂಪಲ್ ಎಲ್ಲ ಕಮ್ಮಿ ಆಗುತ್ತೆ. ನಿಜವಾಗ್ಲೂ ಆಯಿಲ್ ಐಟಮು ಮತ್ತು ಪಾಯ್ಸನ್ ಅಂತ ಹೇಳ್ತೀನಿ ಆ ಶುಗರು ಮತ್ತು ಆಯಿಲ್ನ ಬಿಟ್ಟು ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ನೀರು ಕುಡಿತಾ ಬನ್ನಿ, ಅದ್ರ ಜೊತೆಗೆ ನೀರನ್ನ ಆ್ಯಡ್ ಮಾಡ್ತಾ ಬಂದರೆ ನಿಜವಾಗ್ಲೂ 3 ಲೀಟರ್ 2.5 3 ಲೀಟರ್ ನೀರನ್ನ ಆ್ಯಡ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ನು. ಈ ರೀತಿ ಯೂಸ್ ಮಾಡಿ ಅಂತ ಹೇಳ್ತೀನಿ, ಏಕೆಂದರೆ ನಾನು ಒಂದೊಂದು ಹೆಲ್ತಿ ಟಿಪ್ಸ್ ಕೊಡಬೇಕು. ನಾನು ಯೂಸ್ ಮಾಡೋದನ್ನ ನಿಮಗೆ ಹೇಳೋದ್ರಿಂದ ನಿಮಗೂ ಕೂಡ ಒಂದು ಬೆಸ್ಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ಕೋತೀನಿ, ಒಂದು ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ. ಏಕೆಂದರೆ ನನಗೂ ಒಬ್ಬರಿಗೆ ಒಂದು ಒಳ್ಳೇದಾಗುತ್ತೆ ಅಂತ ಬಯಸಿದರೆ ನಿಜವಾಗ್ಲೂ ದೇವರು ನನಗೂ ಎಲ್ಲೋ ಒಂದು ಒಳ್ಳೇದು ಮಾಡ್ತಾನೆ ಅನ್ನೋ ಹೋಪ್ ಇದೆ, ಆಯಿತಾ. ಒಬ್ಬರಿಗೆ ಕೆಟ್ಟದಾಗಬೇಕು, ನನ್ನ ಸೀಕ್ರೆಟ್ನ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನಲ್ಲಿಲ್ಲ, ಆಯಿತಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು 100% ರೆಮಿಡಿ ಆಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ನೀವು ಕಾಸ್ಟ್ಲಿ ಕ್ರೀಮು ಅದು ಇದು ಹಚ್ಚಿ ನಿಮ್ಮ ಸ್ಕಿನ್ ಚೆನ್ನಾಗಿ ಮಾಡ್ಕೊಳ್ಳೋದ್ಕಿಂತ ಇಂಥ ಹೆಲ್ತಿ ಐಟಮ್ಸ್ನ ತಿಂದು ನಿಮ್ಮ ಸ್ಕಿನ್ನ ಮಗು ಥರ ಸ್ಕಿನ್ ಮಾಡಿಕೊಡಿ, ಓಕೆನಾ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ನಿಮ್ಮ ಫೇಸು, ನಿಮ್ಮ ಕೆನ್ನೆ ಮುಟ್ಕೊಳ್ಳೋಕ್ಕೆ ನಿಮಗೆ ಫೀಲ್ ಆಗುತ್ತೆ, ಎಷ್ಟು ಸಾಫ್ಟ್ ಇದೆ, ಮಗು ಥರ ಇದೆಯಲ್ಲ ನನ್ನ ಸ್ಕಿನ್ನು ಅನ್ನೋ ಥರ ಫೀಲ್ ಆಗುತ್ತೆ. ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ಹಾಗೆಯೇ ನಾನು ಯಾಕೆ ರೀತಿ ಹೇಳ್ತಾ ಇದ್ದೀನಿ ಅಂದರೆ ನನಗೆ ತುಂಬ ರೀತಿ ವ್ಯೂಸ್ ಬರಬೇಕು, ಫೇಕಾಗಿ ಹೇಳಿನೂ ಕೂಡ ನಾನು ತುಂಬ ರೀತಿ ವ್ಯೂಸ್ನ ಪಡ್ಕೋಬೇಕು ಅನ್ನೋ ನಿಜವಾಗ್ಲೂ ಆಸೆಯಿಂದ ಅಲ್ಲ. ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯದಿಂದನೇ ಹೇಳ್ತಾ ಇದ್ದೀನಿ, ಆಯಿತಾ. ನಾನು ಹೆಲ್ದಿ ಟಿಪ್ಸ್ ಅಂದಮೇಲೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲೇಬೇಕು. ಸುಳ್ಳು ಹೇಳಿ, ಫೇಕಾಗಿ ಹೇಳಿ, ನಿಮಗೇನೋ ಒಂದು ಅದ್ರ ಬಗ್ಗೆ ಫೇಸಲ್ಲೆಲ್ಲ ಇನ್ಫೆಕ್ಷನ್ ಥರ ಆಗಿ ಅದೆಲ್ಲ ಆಗಿ ನನ್ನನ್ನು ಬೈಕೊಂಡು ಶಾಪ ಹಾಕೋದ್ಕಿಂತ ಈ ರೀತಿ ನಾನು ಒಂದು ಒಳ್ಳೆ ಕೆಲಸ, ಒಂದು ನಾನು ಮಾಡೋ ಅಂಥದ್ದನ್ನು ನಿಮಗೆ ಹೇಳಿದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಯಿತಾ. ಇದರಿಂದ ಯಾವ ಸೈಡ್ ಎಫೆಕ್ಟು ಆಗಲ್ಲ, ಅದಲ್ಲದೆ ನಿಮ್ಮ ಸ್ಕಿನ್ನೂ ಕೂಡ ಚೆನ್ನಾಗಾಗುತ್ತೆ. ಅದೊಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ಇನ್ನೇನು ನಾನೇನು ಡಾಕ್ಟ್ರ್ ಅಲ್ಲ, ಆಯಿತಾ. ನನಗೆ ತಿಳಿದ ಮಟ್ಟಿಗೆ ನಾನೇನು ಮಾಡ್ಕೋತೀನಿ, ನನ್ನ ಸ್ಕಿನ್ನ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ, ನನಗೆ ನನ್ನ ಅನುಭವದ ಪ್ರಕಾರ ನನ್ನ ಮುಂಚೆ ಇದ್ದಿದ್ದ ಪಿಂಪಲ್ ಸ್ಕಿನ್ಗೂ ಈಗಿನ ಸ್ಕಿನ್ಗೂ ಹೇಗಿದೆ, ನನ್ನ ಗ್ಲೋನೆಸ್ ಹೇಗಿದೆ ನನ್ನ ಸ್ಕಿನ್ನಲ್ಲಿ, ಅದೆಲ್ಲ ಅನುಭವದ ಪ್ರಕಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಆಯಿತಾ. ಇದರಿಂದ ನಾನು ಫೇಕಾಗಿ ಹೇಳಿ ನಿಮ್ಮ ಜೊತೆ ತುಂಬ ವ್ಯೂಸ್ ಪಡ್ಕೋಬೇಕು ಅನ್ನೋ ಯಾವ ದುರುದ್ದೇಶನೂ ನನಗಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಜವಾಗಿ ಹೆಲ್ದಿ ಡ್ರಿಂಕ್ಸ್ ಇದೆಯಲ್ಲ, ABC ಜ್ಯೂಸು ಮತ್ತು ನೆಲ್ಲಿಕಾಯಿ ಜ್ಯೂಸು, ಪುದೀನ ಜ್ಯೂಸು, ಪಾಲಕ್ ಜ್ಯೂಸು ಅಂತೂ ತುಂಬಾ ಚೆನ್ನಾಗಿದೆ, ಅದನ್ನು ಟ್ರೈ ಮಾಡಿ, ಆಯಿತಾ. ಕುಡಿಯೋಕ್ಕೆ ಸ್ವಲ್ಪ ಅಷ್ಟಿಷ್ಟ ಆಗಲ್ಲ ಹೋಗೋಗ್ರು ಅಂತ ಅನ್ನಿಸ್ಬೋದು, ಬಟ್ ತುಂಬ ಬೆಸ್ಟು. ಪಾಲಕ್ ಜ್ಯೂಸು ಕೂಡ ಸ್ಕಿನ್ಗೆ ಒಳ್ಳೆಯದು, ಅದಲ್ಲದೆ ತುಂಬಾ ದೇಹಕ್ಕೆ ಒಳ್ಳೆಯದು. ಪಾಲಕ್ ಜ್ಯೂಸ್ನ ತೊಗೊಳ್ಳಿ, ವಾರಕ್ಕೆ 1 ಸಲನಾದ್ರು ಪಾಲಕ್ ಜ್ಯೂಸ್ ತೊಗೊಳ್ಳಿ. ಬೂದ್ ಕುಂಬಳಕಾಯಿ ಅಂದರೆ ಮಾಮೂಲಿ ಕುಂಬಳಕಾಯಿ ಅಲ್ಲ, ಬೂದ್ ಕುಂಬಳಕಾಯಿ ಜ್ಯೂಸು, ಅದ್ರ ಜೊತೆಗೆ ನೆಲ್ಲಿಕಾಯಿ ಜ್ಯೂಸ್ ತೊಗೊಳ್ಳಿ, ಅದ್ರ ಜೊತೆಗೆ ABC ಜ್ಯೂಸು, ಕ್ಯಾರೆಟು ಬೀಟ್ರೂಟು, ಅದ್ರ ಜೊತೆಗೆ ಆ್ಯಪಲ್ ಹಾಕೊಂಡು ತೊಗೊಳ್ಳಿ. ಆದಷ್ಟು ಆಲ್ಮೋಸ್ಟ್ ನೀವು ಮನೇಲಿ ಡೈಲಿ ಒಂದೊಂದು ಕಿತ್ತಳೆ ಹಣ್ಣನ್ನ ತಿನ್ನಿ, ಆಯಿತಾ. ನೆಲ್ಲಿಕಾಯಿ ಯೂಸ್ ಮಾಡಲಿಲ್ಲ ಅಂದರೆ ಆರೆಂಜ್ ಇರುತ್ತಲ್ವ, ಮೂಸಂಬೆ ಹಣ್ಣು ಅಥವಾ ಆರೆಂಜ್ನ ಯೂಸ್ ಮಾಡಿ ಮನೇಲಿ. ನೆಲ್ಲಿಕಾಯಿ ಜ್ಯೂಸ್ ತಿಂದಿಲ್ಲ ಅನ್ನೋ ದಿನದಲ್ಲೇ ಕಿತ್ತಳೆ ಹಣ್ಣು ಅಂತೀವಿ ನಮ್ಮ ಕಡೆ, ನೀವು ಆರೆಂಜ್, ಓಕೆನಾ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ಆರೆಂಜ್ನ ಯೂಸ್ ಮಾಡಿ ಡೈಲಿ, ಏಕೆಂದರೆ ವಿಟಮಿನ್ C ಇರೋದ್ರಿಂದ ಅದು ಕೂಡ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನೆಲ್ಲಿಕಾಯಿಯಲ್ಲೂ ವಿಟಮಿನ್ C ರಿಚ್ ಆಗಿರುತ್ತೆ, ವಿಟಮಿನ್ C ನೆಲ್ಲಿಕಾಯಿ ಯೂಸ್ ಮಾಡಿ. ನೆಲ್ಲಿಕಾಯಿ ಇಲ್ಲ ಅಂದರೆ, ಅಕಸ್ಮಾತ್ ಇಲ್ಲ ಅಂದರೆ ಲೆಮನ್ನ ಯೂಸ್ ಮಾಡಿ, ಅಥವಾ ನೀವು ಮೂಸಂಬೆ ಹಣ್ಣನ್ನ ಯೂಸ್ ಮಾಡಿ. ಈ 3 ನಿಮಗೆ ಬೆಸ್ಟ್ ವಿಟಮಿನ್ C ಸಿಗುತ್ತೆ, ತುಂಬಾ ಒಳ್ಳೆಯದು. ಇನ್ನು ಕಿವಿ ಫ್ರೂಟ್ ಎಲ್ಲ ಇದೆ, ಬಟ್ ಕಾಸ್ಟ್ಲಿ, ಸ್ಟ್ರಾಬೆರಿ ಇವೆಲ್ಲ ಇರುತ್ತೆ. ನಮ್ಮ ರೇಂಜಿಗೆ ಅದಾಗಲ್ಲ,
ಇರಲ್ಲ, ಬಟ್ ಇರೋದ್ರಲ್ಲಿ ನಾನು ಹೇಳ್ತೀನಿ ವಿಟಮಿನ್ ಸಿ ಸಿಗೋ ಅಂಥದ್ದು ಹೇಳ್ತಾ ಇದ್ದೀನಿ. ಇವನ್ನ ಯೂಸ್ ಮಾಡಿ ಇವಕ್ಕೆ ಸ್ಕಿನ್ಗೆ ತುಂಬಾ ಒಳ್ಳೆಯದು. 1 ಮಂತು ನೀವು ಶುಗರ್ನ ಬಿಟ್ಟು ಈ ರೀತಿ ಶುಗರು ಅಂದರೆ ಸ್ವಲ್ಪ ಕಾಫಿ ಟೀ ಕುಡಿತಿರೋರ್ಗೆ ಓಕೆ ಆಯಿತಾ. ಬೇಕ್ರಿ ಐಟಮ್ ತುಂಬ ಶುಗರ್ ಐಟಮ್ಸು, ಸ್ವೀಟ್ಸು, ಅದು ಇದು ಜಿಲೇಬಿ ಆ ರೀತಿ ತುಂಬ ಸ್ವೀಟ್ಸ್ ಇರೋ ಐಟಮ್ ತಿಂತಾ ಇದ್ದೀರಾ ಅನ್ನೋರಿಗೆ, ಚಾಕ್ಲೇಟ್ ತಿಂತಾ ಇದ್ದೀರಾ ಅನ್ನೋರಿಗೆ 1 ಮಂತ್ ಬಿಟ್ಟು ಈ ರೀತಿ ಹೆಲ್ದಿ ಡ್ರಿಂಕ್ನ ಕುಡಿದು ನೋಡಿ. ನಿಮ್ಮ ಫೇಸಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಎಷ್ಟು ಪಿಂಪಲ್ಸ್ ಕಮ್ಮಿ ಆಗುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ನನಗೆ ಹೇಳ್ತೀರಾ. ನಿಜವಾಗ್ಲೂ ಅಷ್ಟು ಮಿರಾಕಲ್ ರೀತಿ ನಿಮ್ಮ ಫೇಸಲ್ಲಿ ಚೇಂಜಸ್ ಕಾಣುತ್ತೆ, ಗ್ಲೋ ಬರುತ್ತೆ. 20 ಡೇಸ್ ಅಷ್ಟೇ ಕಣ್ರಿ, 1-2 ವಾರ ಟೈಮ್ ಕೊಟ್ಟು ನೋಡಿ, ನಿಮ್ಮ ಸ್ಕಿನ್ ಅದಾಗೆ ಚೇಂಜ್ ಆಗುತ್ತೆ. ಹಾಗಾಗಿ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ಮಾರ್ಚ್ 1 ನನ್ನ ಮಗಳು ಬರ್ತಡೇ, ಹಾಗಾಗಿ ಮಗಳು ಬರ್ಡೇಗೆ ಸ್ವಲ್ಪ ಸಿಟಿಗೆ ಹೋಗೋಣ ಅಂತ ಹೋಗಿದ್ವಿ. ಸಿಟಿಯಿಂದ ಬಟ್ಟೆ ಎಲ್ಲ ತೊಗೊಂಡು ಬರುವಾಗ ಹಾಗೆಯೇ ಅಲ್ಲಿ ಸ್ವಲ್ಪ ಏಕಲವ್ಯ ಸರ್ಕಲ್ ಅಂತ ಇದೆ ಆಯಿತಾ, ಮೈಸೂರಲ್ಲಿ ಅಂಬಾರಿ ಜ್ಯೂಸ್ ಅಂತ ಕಬ್ಬಿನ ಹಾಲಲ್ಲಿ ಮಾಡೋವಂಥದ್ದು. ಅಂಬಾರಿ ಅಂತ ಅದ್ರ ಹೆಸರು, ಅಂಬಾರಿ ಜ್ಯೂಸ್ ಸೆಂಟರು. ತುಂಬ ಚೆನ್ನಾಗಿದೆ, ಏಕಲವ್ಯ ಸರ್ಕಲಲ್ಲಿ ಮಾಡ್ತಾರೆ. ಯಾವ ರೀತಿ ನಿಮಗೆ ಜ್ಯೂಸ್ ಬೇಕೋ ಆ ರೀತಿ ಫ್ರೂಟ್ಸ್ದಾಗಲಿ, ವೆಜಿಟೇಬಲ್ಸ್ದಾಗಲಿ, ಪುದೀನ ಸೊಪ್ಪಿಂದಾಗಲಿ ಪ್ರತಿಯೊಂದು ಮಾಡ್ತಾರೆ. ಒಂದ್ಸಲ ನೀವು ಮೈಸೂರವರಾಗಿದ್ದರೆ ಆ ಕಡೆ ಏನಾದರೂ ಏಕಲವ್ಯ ಸರ್ಕಲ್ ಕಡೆ ಬರ್ತಾ ಇದ್ದರೆ ಒಂದ್ಸಲ ಅದನ್ನು ಟ್ರೈ ಮಾಡಿ ನೋಡಿ. ತುಂಬ ಕಡೆ ವೈರಲ್ ಕೂಡ ಆಗಿದೆ ವಿಡಿಯೋ, ಅದಕ್ಕೋಸ್ಕರ ನಾವು ಕೂಡ ಟೇಸ್ಟ್ ನೋಡೋಣ ಹೇಗಿದೆ ಅನ್ನೋದಕ್ಕೋಸ್ಕರ ಹೋದ್ವಿ. ನಮ್ಮ ಕಣ್ಣು ಮುಂದೆನೇ ಎಲ್ಲ ತೋರಿಸಿ ಪ್ಲೇಟಿಗೆ ಇಟ್ಟು ಯಾವ ಥರ ಏನೇನು ಹಾಕ್ತಿದ್ದೀನಿ ಐಟಮ್ಸ್ನ ಅಂತ ನಮ್ಮ ಮುಂದೆನೇ ತೋರಿಸಿ ಅದನ್ನು ಐಟಮ್ಸ್ನ ಜ್ಯೂಸ್ನ ಮಾಡಿಕೊಡ್ತಾರೆ ಆಯಿತಾ. ತುಂಬಾ ಚೆನ್ನಾಗಿದೆ ಈ ಜ್ಯೂಸ್ ಸೆಂಟರ್, ತುಂಬಾ ಚೆನ್ನಾಗಿದೆ. ಜ್ಯೂಸ್ ಚೆನ್ನಾಗಿದೆ ಅನ್ನೋದಕ್ಕಿಂತ ಫ್ರೆಶ್ ಮಾಡ್ತಾರೆ ಆಯಿತಾ. ಶುಗರ್ ಕ್ಯಾನ್, ಅಂಬಾರಿ ಶುಗರ್ ಕ್ಯಾನ್ ಅಂತ ಜ್ಯೂಸ್ ಸೆಂಟರ್, ಓಕೆನಾ. ತುಂಬ ಚೆನ್ನಾಗಿದೆ, ನಮ್ಮ ಕಣ್ಣೆದ್ರಿಗೆ ಮಾಡಿಕೊಡೋದ್ರಿಂದ ತುಂಬ ಹೈಜಿನಾಗಿ ಮೇಂಟೈನ್ ಮಾಡ್ತಾರೆ. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮೈಸೂರಾಗ ಆಗಿದ್ದರೆ ಈ ಸೆಕೆಗಾಲಕ್ಕೆ, ಈ ಬಿಸಿಲಿಗೆ ಇದ್ದ ಟೈಮಲ್ಲಿ ಒಂದ್ಸಲ ಹೋಗಿ ಟ್ರೈ ಮಾಡಿ. ಪ್ರತಿಯೊಂದು ಫ್ರೂಟ್ಸು, ವೆಜಿಟೇಬಲ್ಸ್ದು ಪ್ರತಿಯೊಂದು ಮಾಡಿಕೊಡ್ತಾರೆ. ಗಿಡಮೂಲಿಕೆಗಳೆಲ್ಲ ಹಾಕಿ ಕೊಡೋದ್ರಿಂದ ತುಂಬ ಹೆಲ್ತ್ ಒಳ್ಳೆಯದು. ಒಂದ್ಸಲ ಇದನ್ನು ಟ್ರೈ ಮಾಡಿ, ನನಗೇನೋ ಇಷ್ಟ ಆಯಿತು, ಹಾಗಾಗಿ ನಾನು ಟ್ರೈ ಮಾಡಿದೆ. ನಿಮಗೂ ಸ್ವಲ್ಪ ಮೈಸೂರು ಕಡೆಯವರಾಗಿದ್ದರೆ ಒಂದ್ಸಲ ಟ್ರೈ ಮಾಡಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿಕೊಂಡೆ ಅಷ್ಟೇ. ನಾವು ಕೂಡ 2 ರೀತಿ ಜ್ಯೂಸ್ನ ಟ್ರೈ ಮಾಡಿದ್ವಿ. ಒಂದು ಫ್ರೂಟ್ಸ್ ಜ್ಯೂಸ್ನ ಟ್ರೈ ಮಾಡಿದ್ವಿ, ಇನ್ನೊಂದು ಗಿಡಮೂಲಿಕೆಗಳಲ್ಲಿ ಮಾಡಿದಂತಹ ಜ್ಯೂಸ್ನ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆಯೇ ಅದಕ್ಕೆ ಕಬ್ಬನ್ನು ಕೂಡ ಆ್ಯಡ್ ಮಾಡ್ತಾರಲ್ವ, ಹಾಗಾಗಿ ಇನ್ನೂ ಸ್ವಲ್ಪ ಟೇಸ್ಟ್ ಅಂತ ಅನ್ನಿಸ್ತು. ಚೆನ್ನಾಗಿದೆ, ಸ್ವಲ್ಪನೂ ಫೀಲ್ ಆಗಲ್ಲ, ಇದು ವೆಜಿಟೇಬಲ್ಸ್ ಜ್ಯೂಸ್ ಅಂತ ನಮಗೆ ಫೀಲೇ ಆಗಲ್ಲ, ಓಕೆನಾ. ಅಷ್ಟು ಚೆನ್ನಾಗಿದೆ. ನನ್ನ ಮಗನೂ ಕೂಡ ಇಷ್ಟಪಟ್ಟು ಕುಡ್ದ, ಹಾಗಾಗಿ ತುಂಬ ನನಗೂ ಇಷ್ಟ ಆಯಿತು. ಸೆಕೆಗಾಲಕ್ಕಿಂತೂ ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಕೊಳಕು ಫ್ರೂಟ್ ಎಲ್ಲ ಹಾಕಿ ಹೋಟೆಲ್ಗಳಲ್ಲಿ ಕೊಡ್ತಾರಲ್ವ, ಅದಕ್ಕಿಂತ ಈ ರೀತಿ ಕಣ್ಣಾರೆ ನೋಡಿ, ನಾವು ಕಣ್ಣಲ್ಲಿ ಫೀಲ್ ಮಾಡಿ ಅದನ್ನು ನೋಡಿ ನಾವು ಫ್ರೆಶ್ ಮಾಡಿಸ್ಕೊಂಡು ಕುಡಿತೀವಲ್ಲ, ಅದು ನಿಜವಾಗ್ಲೂ ತುಂಬ ನೆಮ್ಮದಿ ಅನಿಸುತ್ತೆ. ಕುಡ್ದಿತ್ತು ಆ ಜ್ಯೂಸ್ ಕುಡ್ದಿದ್ಕು ನೆಮ್ಮದಿ ಅನಿಸುತ್ತೆ. ನೀವು ಮೈಸೂರವರಾಗಿದ್ಕೊಂಡು ಈ ಜ್ಯೂಸ್ನ ಕುಡ್ದಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಮೊದಲು ಕೊಡ್ತಾರೆ ಅದಕ್ಕೆ ಇದೆಲ್ಲ ಹಾಕಿದ್ವಿ, ತೊಗರೆ, ಲವಂಗ. ಓಕೆ ಓಕೆ. ಹಾಗೆಯೇ ಇವತ್ತು ನನ್ನ ಮಗಳು ಬರ್ತಡೇ ಕೂಡ, ಇವತ್ತಿಗೆ 11 ಇಯರ್ಸ್ ಕಂಪ್ಲೀಟ್ ಆಯಿತು. ನನ್ನ ಮಗಳಿಗೆ 11 ವರ್ಷದ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏಕೆಂದರೆ ಸ್ವಲ್ಪ ಸಿಂಪಲಾಗೇ ಮಾಡ್ತಾ ಇದ್ದೀವಿ. ಎಕ್ಸಾಮ್ ಕೂಡ ಇದೆ, ಅದ್ರ ಜೊತೆಗೆ ಇವಳು ಬರ್ತಡೇನೂ ಎಕ್ಸಾಮ್ ಟೈಮಲ್ಲೇ ಬಂದುಬಿಡ್ತು. ಈ ಸಲ ಎಕ್ಸಾಮ್ ಬೇಗನೆ ಸ್ಟಾರ್ಟ್ ಆಯಿತು ಇವ್ರ ಸ್ಕೂಲಲ್ಲಿ. ಹಾಗಾಗಿ ಸಿಂಪಲಾಗಿ ಯಾರನ್ನೂ ಕೂಡ ಇನ್ವೈಟ್ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ, ಅತ್ತೆ ಮಾವನ್ನ ಕೂಡ, ಇವ್ರ ದೊಡ್ಡಪ್ಪ ದೊಡ್ಡಮ್ಮನ ಯಾರನ್ನೂ ಕೂಡ ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ಮಾರನೇ ಬೆಳಗ್ಗೆ ಎಕ್ಸಾಮ್ ಇರೋದ್ರಿಂದ ಇವಳಿಗೆ ಸ್ವಲ್ಪ ಹಿಂಸೆ ಆಗ್ತಿತ್ತು, ಕಲಿಯಲ್ಲ. ಆಮೇಲೆ ಎಲ್ಲರ ಜೊತೆಲಿ ಇದ್ಬಿಟ್ರೆ ಇವಳಿಗೆ ಓದಬೇಕು ಅನ್ನೋ ಮನಸ್ಸೇ ಇರಲ್ಲ. ಹಾಗಾಗಿ ಇನ್ನು ಮೈಂಡ್ ಡೈವರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಳೇ ಹೇಳಿಬಿಟ್ಲು, ನಾವು ಹೇಳೋದಕ್ಕಿಂತ ಮುಂಚೆ ಇವಳೇ ಎಕ್ಸಾಮ್ ಇದೆ ಕಣಮ್ಮ, ಸಿಂಪಲಾಗಿ ಒಂದು ಅರ್ಧ kg ಕೇಕ್ ತಂದು ಕಟ್ ಮಾಡಿಸಿ ಸಾಕು, ನನಗೇನು ಬೇಡ ಅಂತ ಇವಳೇ ಅರ್ಥ ಮಾಡ್ಕೊಬಿಟ್ಲು. ಯಾಕೆಂದರೆ ಭಯ ಇರುತ್ತಲ್ಲ ಎಕ್ಸಾಮ್ದು. ಹಾಗಾಗಿ ಇವಳೇ ಅರ್ಥ ಮಾಡಿಕೊಂಡು ಸ್ವಲ್ಪ ಬೇಡ, ವರ್ಷ ಚೆನ್ನಾಗಿ ಮಾಡಬೇಕು, ಅವ್ರನ್ನ ಕರಿಬೇಕು, ಇವ್ರನ್ನ ನನ್ನ ಫ್ರೆಂಡ್ಸ್ ಎಲ್ಲ ಕರಿಬೇಕು ಅಂತ ಪೇರ್ ಹಾಕೊಳ್ಳೋಳು. ಈ ವರ್ಷ ಏನೂ ಹೇಳಲೇ ಇಲ್ಲ ಆಯಿತಾ. ಬರ್ತಡೇನೇ ಬೇಡ, ಅರ್ಧ kg ಕೇಕ್ ಕಟ್ ಮಾಡಿಸಿ ಸಾಕು ಅನ್ನೋ ರೀತಿಲಿ ಹೇಳ್ಕೊಂಡ್ಲು. ಹಾಗಾಗಿ ನಾವು ಕೂಡ ಸಿಂಪಲಾಗಿ kg ಕೇಕ್ನ ತಂದು ಕಟ್ ಮಾಡಿಸಿದ್ವಿ. ಅದಲ್ಲದೆ ವಿಜಯನಗರದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಆಯಿತಾ. ಮೈಸೂರಲ್ಲಿ ವಿಜಯನಗರದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ಟೆಂಪಲ್ಗೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಬಂದು, ಅವಳ ಹೆಸರಲ್ಲೆಲ್ಲ ಅರ್ಚನೆನ ಮಾಡಿಸ್ಕೊಂಬಂದು ಸಿಂಪಲಾಗಿ ಕೇಕ್ನ ಕಟ್ ಮಾಡಿಸಿದ್ವಿ. ಇದು ಇವತ್ತಿನ ಅವಳ ಬರ್ತಡೇ ಆಗಿತ್ತು, ಹಾಗಾಗಿ ಅದೊಂದು ಪಿಕ್ ಇರಲಿ ಅನ್ನೋದಕ್ಕೋಸ್ಕರ ಅದೊಂದು ವಿಡಿಯೋನ ಮಾಡ್ಕೊಂಡ್ವಿ ದೇವಸ್ಥಾನದ್ದು. ಮತ್ತು ಇನ್ನು ಕೇಕ್ ಕಟ್ ಮಾಡಿಸೋ ರೀತಿದು ಇವೆಲ್ಲ ಒಂದು ಮೆಮೊರೀಸ್ ಆಯಿತಾ. ನಮ್ಮ ಫೋಟೋದಲ್ಲಿ ಡಿಲೀಟ್ ಆದ್ರೂ ಯೂಟ್ಯೂಬಲ್ಲಿ ಯಾವಾಗಲೂ ಇರುತ್ತೆ. ಅದೊಂದಕ್ಕೋಸ್ಕರ ಆ ವಿಡಿಯೋನ ಅಪ್ಡೇಟ್ ಮಾಡಿದೆ. ಏನಕ್ಕೆ ಆಗ್ತಾ ಇದ್ದೀನಿ ಅಂದರೆ, ನಾನು ತೋರಿಸ್ಕೋಬೇಕು ಅನ್ನೋ ರೀತಿಗೆ ಆಗ್ತಾ ಇಲ್ಲ ಈ ಫೋಟೋಸು ವಿಡಿಯೋಸ್ನ. ಒಂದು ಮೆಮೊರಿ ಯಾವಾಗಲೂ ನನ್ನ ಮಕ್ಕಳು ನೋಡ್ತಾರೆ, ಯೂಟ್ಯೂಬಲ್ಲಿದ್ದರೆ ಯಾವಾಗಲೂ ನನ್ನ ಮಕ್ಳಿಗೆ ಒಂದು ಮೆಮೊರಿ ಇರುತ್ತೆ, ಓಕೆನಾ. ಅದಕ್ಕೋಸ್ಕರ ಈ ವಿಡಿಯೋನ ಸ್ವಲ್ಪ ಚಿಕ್ಕದಾಗಿ ಈ ವಿಡಿಯೋನ ಅಪ್ಡೇಟ್ ಮಾಡಿದ್ದೀನಿ. ತುಂಬ ಗ್ರ್ಯಾಂಡಾಗಿ ನಾವೇನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಬರ್ತಡೇ ವಿಡಿಯೋನ, ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ದೇವರಲ್ಲಿ ನಮಗೆ ಭಕ್ತಿ ಇದ್ಕೊಂಡು ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ, ನಾವು ಖುಷಿಯಿಂದ ಇರೋ ಥರ ಒಂದು ಅರ್ಧ kg ಕೇಕ್ನ ತಂದು ಕಟ್ ಮಾಡಿಸಿದ್ರೆ ಸಾಕು ಕಣ್ರಿ. ಅದರಲ್ಲಿರೋ ಅಷ್ಟು ಸಂತೋಷ ಬೇರೆ ಇನ್ಯಾವುದ್ರಲ್ಲೂ ಇರಲ್ಲ ಅನ್ನೋದು ನಮ್ಮ ನನಗೆ ನನ್ನ ಸಬ್ಸ್ಕ್ರೈಬರ್, ನನ್ನ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದ್ರಿ, ಡ್ಯಾಂಡ್ರಫ್ಗೆ ಏನಾದರೂ ರೆಮಿಡಿ ಹೇಳಿ ಸಿಸ್ಟರ್ ಅಂತ. ಡ್ಯಾಂಡ್ರಫ್ಗೆ ರೆಮಿಡಿನ ನೆಕ್ಸ್ಟು ಹೇರ್ ಫಾಲ್ ಕಂಟ್ರೋಲ್ ಬಗ್ಗೆ, ಹಾಗೆಯೇ ಲಾಂಗ್ ಹೇರ್ ಬಗ್ಗೆ, ಹಾಗೆಯೇ ಡ್ಯಾಂಡ್ರಫ್ ಬಗ್ಗೆ
ಬಗ್ಗೆ ವಿಡಿಯೋನ ಮಾಡಬೇಕು ಅಂತ ಹೇಳ್ತಾನೆ ಇದ್ದೀನಿ. ಪ್ಲೀಸ್ ಯಾರೋ ಬೇಜಾರು ಮಾಡ್ಕೋಬೇಡಿ, ಆ ವಿಡಿಯೋನ ಮಾಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಅಪ್ಡೇಟ್ ಮಾಡೋಣ ಅನ್ನೋದಕ್ಕೋಸ್ಕರ ಮಾಡಲಿಲ್ಲ. ನೀವು ತುಂಬ ಡ್ಯಾಂಡ್ರಫ್ ಇದೆ ಅನ್ನೋದಾದರೆ ಆದಷ್ಟು ಆಯಿಲ್ ಹಾಕೋದನ್ನ ಕಮ್ಮಿ ಮಾಡಿ. ಆಯಿಲ್ ಹಾಕ್ಕೊಂಡು ಹೊರಗಡೆ ಹೋಗಬೇಡಿ ಆಯಿತಾ. ಧೂಳಿಗೆಲ್ಲ ಹೋದರೆ ಹೊರಗಡೆ ಹೋದಾಗ ತುಂಬ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಯಿಲ್ನ ಆದಷ್ಟು ಕಂಟ್ರೋಲ್ ಮಾಡಿ. ವಾರಕ್ಕೆ 2 ಟೈಮ್ಸ್ ಆಯಿಲ್ ಹಾಕ್ಕೊಳ್ಳಿ. ಅದಲ್ಲದೆ ಆಯಿಲ್ ಹಾಕಿ 2 ಅವರ್ಸ್ ಬಿಟ್ಟಿದ್ದು ಹಾಗೆಯೇ ಸ್ನಾನ ಮಾಡಿ. ದಿನೆಲ್ಲ ಆಯಿಲ್ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ಬಿಡಿ. ಆಯಿಲ್ ಹಾಕಿ 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳಿ ಆಯಿತಾ. ಅದರಿಂದ ನಿಮ್ಮ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಅದಲ್ಲದೆ ಕಂಟ್ರೋಲ್ ಆಗೋಕ್ಕೆ ಏನು ಮಾಡಬೇಕು, ಆ ಹೋಮ್ ರೆಮಿಡೀಸ್ ಏನು ಅನ್ನೋದನ್ನ, ಮೆಡಿಸಿನ್ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಈಗ ಸಿಂಪಲ್ ಟಿಪ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ, ಇದನ್ನು ನೀವು ಕಂಟಿನ್ಯೂ ಮಾಡಿ ಆಯಿತಾ. ಮೊದಲು ಮೋಸ್ಟ್ ಇಂಪಾರ್ಟೆಂಟೇ ಇದು. ಆದಷ್ಟು ಆಯಿಲ್ ಹಾಕಿ 1 ದಿನ ಅಥವಾ 2 ದಿನ ಬಿಡೋಕ್ಕೆ ಹೋಗ್ಬಿಡಿ. ಆಯಿಲ್ ಹಾಕಿ 2 ಅವರ್ಸ್ಗೆ ತಲೆ ಸ್ನಾನನ ಮಾಡಿಬಿಡಿ. ಓಕೆನಾ. ತಲೆ ಸ್ನಾನ ಮಾಡಿದರೆ ನಿಮಗೆ ಆದಷ್ಟು ಡ್ಯಾಂಡ್ರಫ್ ಆದಷ್ಟು ಕಂಟ್ರೋಲ್ ಆಗುತ್ತೆ. ನೀವು ಆಯಿಲ್ ಹಾಕೊಂಡು ಹೊರಗಡೆ ಹೋಗೋದ್ರಿಂದ ಇನ್ನೂ ಆ ಧೂಳೆಲ್ಲ ನಿಮ್ಮ ತಲೆಗೆ ಧೂಳೆಲ್ಲ ಮತ್ತೆ ತಲೆಗೆ ಬರೋದ್ರಿಂದ ನಿಮಗೆ ಜಾಸ್ತಿ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈ ಟಿಪ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಇದೇ ಆಗಿರುತ್ತೆ. ಇದನ್ನು ಫಾಲೋ ಮಾಡಿ. ಇನ್ನು ಡ್ಯಾಂಡ್ರಫ್ ಹೋಗೋಕ್ಕೆ ಏನು ಬೇಕೋ ಆ ರೆಮಿಡೀಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಜವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೊಂದು ವಿಚಾರ ಕೂಡ ಕೇಳಿದ್ರಿ, ಏನಪ್ಪ ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಟ್ಯೂಷನಿಗೆ ಕಳಿಸ್ತಾ ಇಲ್ಲ ಅಲ್ವಾ, ಯಾವ ರೀತಿ ಹೇಳ್ಕೊಡ್ತೀರಾ ಸಿಸ್ಟರ್ ಅಂತ ಕೂಡ ಕಮೆಂಟ್ ಮಾಡಿದ್ರಿ. ಆ ವಿಡಿಯೋ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಹಾಗೆಯೇ ನಾನು ಕೂಡ ಮುಂಚೆ ಇಂಗ್ಲೀಷಲ್ಲಿ ಸ್ವಲ್ಪ ಓದ್ತಿದ್ದೆ, ಬಟ್ ಫುಲ್ ಲೆಸನ್ ಅರ್ಥ ಆಗಬೇಕು ಅಂದರೆ ನನಗೆ ಒಂದೊಂದು ಲೆಸನ್ಗಳು ಸೋಷಿಯಲ್ ಸೈನ್ಸಿಂದು ಅರ್ಥನೇ ಆಗ್ತಾ ಇರಲಿಲ್ಲ ಆಯಿತಾ. ಆ ಲೆಸನ್ಗೆ ಏನು ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ವಿವರಿಸಿ ಹೇಳ್ಕೊಡ್ಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಕನ್ನಡ ಆದರೆ ಇಂಗ್ಲೀಷ್ ಸಬ್ಜೆಕ್ಟ್ ಮತ್ತು ಕನ್ನಡ ಸಬ್ಜೆಕ್ಟ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಕಥೆ ರೂಪದಲ್ಲಿ ಹೇಳ್ಕೊಟ್ಬಿಡ್ತಿದ್ದೆ ಮಕ್ಕಳಿಗೆ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ರು. ಆದರೆ ಸೈನ್ಸು ಮತ್ತು ಸೋಷಿಯಲ್ ಬಂದರೆ ನಿಜವಾಗ್ಲೂ ನನಗೆ ಗೊತ್ತಾಗ್ತಿರ್ಲಿಲ್ಲ, ಇನ್ನು ಮಕ್ಕಳಿಗೆ ಹೇಗಪ್ಪ ಹೇಳ್ಕೊಡೋದು, ಈ ರೀತಿ ಆಗ್ತಾಯಿತ್ತು. ನಿಜವಾಗ್ಲೂ ChatGPT ಅಂತ ಇದೆ ಆಯಿತಾ. ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಯಾರೆಲ್ಲ ನೀವು ಮಕ್ಕಳು ಓದಿಸ್ತಿದ್ದೀರಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ನಿಜವಾಗ್ಲೂ ChatGPT ಅಂದರೆ ನಿಜವಾಗ್ಲೂ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಅದೊಂದು ಆ್ಯಪ್ ಇದೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಒಂದು 4 ಇಯರ್ಸ್ ಬ್ಯಾಕು ನನಗೆ ಅದೊಂದು ಆ್ಯಪ್ ಇದೆ, ಅದರಿಂದ ಇಷ್ಟೆಲ್ಲ ಯೂಸಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಗೂಗಲಲ್ಲಿ ಸರ್ಚ್ ಮಾಡೋದು, ನನ್ನ ಮಕ್ಕಳಿಗೆ ಹೇಳ್ಕೊಡೋದು, ಈ ರೀತಿ ಮಾಡ್ತಿದ್ದೆ. ನಿಜವಾಗ್ಲೂ ನಾನು ಹಿಂದಿ ಅಂತೂ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ಹಿಂದಿ ಸಬ್ಜೆಕ್ಟಲ್ಲಿ ನನಗೆ ಅರ್ಥ ಮಾಡಿಸಿ, ಹಿಂದಿಲಿ ವರ್ಡ್ಸ್ ಏನು ಅಂತ ಗೊತ್ತಾಗಬೇಕು ಅಂದರೆ ನನಗೆ ಮೊದಲು ಗೊತ್ತಿರಬೇಕು, ಆಮೇಲೆ ನನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ವ. ಆ ವರ್ಡ್ಸ್ನ ನಾನು ಗೂಗಲಲ್ಲಿ ಟೈಪ್ ಮಾಡಬೇಕು ಅಂದರೆ ಅದೇನೇನೋ ತೋರಿಸ್ತಾ ಇತ್ತು, ತುಂಬಾ ಹಿಂಸೆ ಆಗ್ತಿತ್ತು. ನಿಜವಾಗ್ಲೂ ChatGPT ನಿಜವಾಗ್ಲೂ 100ಕ್ಕೆ 200% ನಿಜವಾಗ್ಲೂ ಯೂಸ್ ಆಗುತ್ತೆ. ನೀವು ನಿಮ್ಮ ಮಕ್ಕಳು ಓದಿಸ್ತಿದ್ದೀರಾ, ಪ್ರತಿಯೊಂದು ಏನಾದರೂ ವಿಚಾರದ ಬಗ್ಗೆ ತಿಳ್ಕೊಬೇಕು, ಒಂದು ಹಾಸ್ಪಿಟಲ್ಗೆ ಹೋಗಿರ್ತೀರಲ್ವ, ಅಲ್ಲೊಂದು ರಿಪೋರ್ಟ್ ಬರುತ್ತೆ, ಒಂದು ಸ್ಕ್ಯಾನಿಂಗ್ ಮಾಡಿಸಿರ್ತೀರಾ ಅಥವಾ ಏನೋ ಒಂದು ರಿಪೋರ್ಟ್ ಇರುತ್ತೆ. ಆ ರಿಪೋರ್ಟ್ನ ನಿಮ್ಗೆ ಓದಿದರೆ, ನಮಗೆ ಆ ರಿಪೋರ್ಟ್ ಬಗ್ಗೆ ಓದಿದರೆ ನಮ್ಗೆ ನಿಜವಾಗ್ಲೂ ಅರ್ಥವೇ ಆಗಲ್ಲ. ಅದನ್ನು ಡಾಕ್ಟ್ರಿಗೆ ತೋರಿಸಿ ಆಮೇಲೆ ಏನು ಮಾಡ್ತೀವಿ ನಾವು, ಅದ್ರ ಬಗ್ಗೆ ಆ ರಿಪೋರ್ಟಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡಿ ಡಾಕ್ಟ್ರ್ ಹತ್ರ ಕೇಳ್ಕೊಳ್ಳೋವರೆಗೂ ಸಮಾಧಾನ ಇರಲ್ಲ. ಬಟ್ ನಿಜವಾಗ್ಲೂ ChatGPTಲಿ ಆ ರೀತಿ ಇರೋದೇ ಇಲ್ಲ. ಆ ರಿಪೋರ್ಟ್ ಬಂದ ತಕ್ಷಣ ಆ ರಿಪೋರ್ಟ್ದು ಒಂದು ಫೋಟೋ ತೆಗೆದು ನೀವು ChatGPTಲಿ ಎಕ್ಸ್ಪ್ಲೈನ್ ಕನ್ನಡ ಅಂತ ಕೊಟ್ಟರೆ ಎಷ್ಟು ನೀಟಾಗಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ, ಆದರೆ ಡಾಕ್ಟರ್ ಸಜೆಸ್ಟೇ ಬೇಕಿಲ್ಲ ನಿಮಗೆ, ಅದೇ ಮುಂಚೆನೇ ಹೇಳಿರುತ್ತೆ. ನೆಕ್ಸ್ಟ್ ಡೇಗೆ ನೀವು ಡಾಕ್ಟರ್ ಸಜೆಸ್ಟ್ನ ತಿಳ್ಕೊಬೋದು. ಹಾಗೆ ಓದಿಸೋದ್ರಲ್ಲೂ ಅಷ್ಟೇ, ಆ ಲೆಸನ್ ಬಗ್ಗೆ ಒಂದು ಫೋಟೋ ಕ್ಲಿಕ್ ಮಾಡಿ ಆ ಲೆಸನ್ನ ಎಕ್ಸ್ಪ್ಲೈನ್ ಕನ್ನಡ ಅಂತ ಕೊಟ್ಬಿಟ್ರೆ ನಿಜವಾಗ್ಲೂ ಅದರ ಅರ್ಥ ಅಷ್ಟು ಚೆನ್ನಾಗಿ ನೀಟಾಗಿ ಹೇಳ್ಕೊಡುತ್ತೆ. ಅದನ್ನು ನನ್ನ ಮಗಳಿಗೆ ಸೈನ್ಸ್ ಆಗಲಿ ಸೋಷಿಯಲ್ ಆಗಲಿ ನಾನು ಕನ್ನಡದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಏಕೆಂದರೆ ನಾನು ಓದಿರೋದು ಸ್ವಲ್ಪ ಟೀಚರ್ ಕೋರ್ಸ್ ಆಗಿರೋದ್ರಿಂದ ಎಕ್ಸ್ಪ್ಲೈನ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತು. ಎಕ್ಸ್ಪ್ಲೈನ್ ನನ್ನ ಮಕ್ಕಳಿಗೆ ಅರ್ಥ ಆಗೋ ರೀತಿಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಬಟ್ ಅವ್ರು ಅರ್ಥ ಮಾಡ್ಕೋತಾ ಇದ್ರು. ಅದನ್ನು ಹೇಗೆ ಮಾಡಬೇಕು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕನ್ನಡದಲ್ಲಿ ನನಗೆ ವಿವರಣೆ ಗೊತ್ತಿರಬೇಕಲ್ವಾ. ಇಂಗ್ಲೀಷಲ್ಲಿರೋದು ಕನ್ನಡದಲ್ಲಿ ಪೂರ್ತಿ ಅರ್ಧಂಬರ್ಧ ಅರ್ಥ ಆಗ್ಬಿಟ್ರೆ ನನಗೆ ಅರ್ಥ ಆಗಿದ್ರೆ ಮಕ್ಕಳಿಗೆ ಅದು 5% ಅರ್ಥ ರೀಚ್ ಆಗಲ್ಲ, ಅರ್ಥ ಆಗಲ್ಲ. ಹಾಗಾಗಿ ನಾನು ಫುಲ್ ತಿಳ್ಕೊಬೇಕು ಅಂದರೆ ನನಗೆ ಹೆಲ್ಪ್ ಮಾಡ್ತಿದ್ದು ಈ ChatGPT ಆಯಿತಾ. ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಯಾರೆಲ್ಲ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಹೋಗಿ ChatGPT ಅಂತ ಟೈಪ್ ಮಾಡಿ ಆಯಿತಾ, ಅದು ಬರುತ್ತೆ. ಓಕೆ ಕೊಡಿ, ಡೌನ್ಲೋಡ್ ಕೊಡಿ. ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದರಲ್ಲಿ ಕೊಡಿ, ಕನ್ನಡ ಮೀನಿಂಗ್ ಎಕ್ಸ್ಪ್ಲೈನ್ ಕನ್ನಡ ಮೀನಿಂಗ್ ಅಂತ ಕೊಡಿ. ಕನ್ನಡದಲ್ಲಿ ವಿವರವಾಗಿ ಹೇಳ್ಕೊಡುತ್ತೆ. ಅದಲ್ಲದೆ ನಿಮ್ಮ ಮಕ್ಕಳ ಆನ್ಸರು ತುಂಬ ಲಾಂಗ್ ಇದೆ, ತುಂಬ ಲಾಂಗ್ ಬರ್ಸಿದ್ದಾರೆ ಆನ್ಸರ್ನ ಅಂದರೆ ಶಾರ್ಟಾಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸ್ಟೂಡೆಂಟ್ ಶಾರ್ಟಾಗಿ ಕೊಡಬೇಕು ಕೊಡಿ ಅಂದರೆ ನಿಜವಾಗ್ಲೂ ಅದು ಶಾರ್ಟಾಗಿ ವಿವರಣೆ ಕೊಡುತ್ತೆ ನಿಮಗೆ. ಅದು ತುಂಬ ಚೆನ್ನಾಗಿದೆ ChatGPT. ಒಂದ್ಸಲ ಯೂಸ್ ಮಾಡಿ ನೋಡಿ. ನಿಜವಾಗ್ಲೂ ನೀವು ಕಮೆಂಟ್ಸಲ್ಲಿ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ನಿಜವಾಗ್ಲೂ 100% ಯಾರಿಗೆಲ್ಲ ಆಲ್ರೆಡಿ ಆಲ್ಮೋಸ್ಟ್ 90% ಜನ ChatGPTನ ಯೂಸ್ ಮಾಡ್ತಿರ್ತೀರಾ. ನಂತರ 10% ಮೆಂಬರ್ಸು ChatGPTನ ಯೂಸ್ ಮಾಡ್ತಿಲ್ಲ ಅನ್ನೋರಿಗೆ ನಿಜ ನೀವೇ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಹೌದು ಸಿಸ್ಟರ್, ಇದರಿಂದ ತುಂಬ ಯೂಸ್ ಆಗುತ್ತೆ, ಇದರಲ್ಲಿ ಇಷ್ಟೆಲ್ಲ ಯೂಸಸ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ನೀವೇ ನನಗೆ ಹೇಳ್ಕೊತೀರಾ. ಅಷ್ಟು ಖುಷಿ ಕೊಡುತ್ತೆ ನಿಮಗೆ. ಇದೊಂದು ಟ್ರೈ ಮಾಡಿ ಆಯಿತಾ. ನಿಮ್ಮ ಮಕ್ಕಳಿಗೆ ಯಾವ ಟ್ಯೂಷನೂ ಬೇಕಿಲ್ಲ ಆಯಿತಾ. ಇದರಿಂದನೇ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ಬೋದು. ಹಾಗಾಗಿ ನೀವು ಮೊದಲನೇದು ಇವಾಗ ಮಾಡಬೇಕಾಗಿದ್ದ ಕೆಲಸ ಏನಪ್ಪ ಅಂದರೆ, ಇವಾಗಲೇ ಪ್ಲೇಸ್ಟೋರ್ಗೆ ಹೋಗಿ ChatGPT ಅಂತ ಟೈಪ್ ಮಾಡಿ ಆಯಿತಾ. ಅದು ಬರುತ್ತೆ, ಅದನ್ನು ಓಕೆ ಕೊಡಿ, ಡೌನ್ಲೋಡ್ ಕೊಡಿ. ಆ ಡೌನ್ಲೋಡ್ ಆದರೆ ನೀವು ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ನ ಕೊಡಿ ಅಂತ ಕೇಳಿ.
ಏನು ಗೊತ್ತಾ, ನಾನು ಹೇಳೋದೊಂದು ವಿವರಣೆ ಏನು ಅಂದರೆ, ನಿಜವಾಗ್ಲೂ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ವಿ ಅಂದರೆ SSLC ಓದಿದರೆ ಸಾಕು ನಮ್ಮ ಮಕ್ಳಿಗೆ ಓದಿಸೋಕ್ಕೆ, ಓಕೆನಾ. ಅದು MA ಮಾಡಿರಬೇಕು, PUC ಮಾಡಿರಬೇಕು, ಡಿಗ್ರಿ ಮಾಡಿರಬೇಕು, DEd ಮಾಡಿರಬೇಕು, BEd ಮಾಡಿರಬೇಕು, ಇವ್ಯಾವುದೂ ಲೆಕ್ಕ ಇಲ್ಲ ಕಣ್ರಿ. ಕನ್ನಡ ಮೀಡಿಯಮಲ್ಲಿ ನೀನು ಓದಿದ್ಯಾ ಅಂದರೆ ನೀನು ಕನ್ನಡ ಮೀಡಿಯಮೇ ಅಷ್ಟೇ. ನಿಮ್ಗೆ ಇಂಗ್ಲೀಷ್ ಎಲ್ಲ ತುಂಬ ಇಂಗ್ಲೀಷ್ ಬಗ್ಗೆ ಗೊತ್ತಿರುತ್ತೆ ಅನ್ನೋದು ನಿಜವಾಗ್ಲೂ ಮೂರ್ಖತನ. SSLC ಓದಿದ್ರು ಒಂದೇ, ಅದರಲ್ಲಿ ಡಿಗ್ರಿ DEd MA BEd ಮಾಡಿದ್ರೂ ಒಂದೇ, ಎಲ್ಲ ಒಂದೇ. ಕನ್ನಡ ಮೀಡಿಯಮ್ ಅಂದರೆ ಅವ್ರು ತುಂಬ ಓದಿದ್ದಾರೆ ಹೇಳ್ಕೊಡ್ತಾರೆ ಅನ್ನೋ ಸೀನೇ ಬೇಡ ಆಯಿತಾ. ಅವ್ರಿಗೂ ಇಂಗ್ಲೀಷ್ ಬಗ್ಗೆ ನಾಲೆಡ್ಜ್ ತುಂಬಾ ಕಮ್ಮಿ ಇರುತ್ತೆ. SSLC ಮಾಡಿದವ್ರಿಗೂ ಇಂಗ್ಲೀಷ್ ಬಗ್ಗೆ ಅಷ್ಟೇ ಇರುತ್ತೆ. ಏಕೆಂದರೆ ಇಂಗ್ಲೀಷು ಅಂದಮೇಲೆ ಕನ್ನಡ ಮೀಡಿಯಮಲ್ಲಿ ಓದೋರ್ಗೆಲ್ರಿಗೂ ಇಂಗ್ಲೀಷ್ ಕಷ್ಟನೇ. ಒಬ್ಬೊಬ್ಬರು ಇಂಗ್ಲೀಷಲ್ಲಿ ಕೂಡ ತುಂಬಾ ಚೆನ್ನಾಗಿ ಕನ್ನಡ ಮೀಡಿಯಮಲ್ಲಿ ಓದಿದ್ರು ತುಂಬ ಚೆನ್ನಾಗಿ ಬ್ರಿಲಿಯಂಟ್ ಇರ್ತಾರೆ. ಅವ್ರಿಗೆ ನಾನು ಹೇಳ್ತಾ ಇಲ್ಲ. ನಂತರ ಕನ್ನಡ ಮೀಡಿಯಮಲ್ಲಿ ಓದಿ ಯಾರಿಗೆಲ್ಲ ಇಂಗ್ಲೀಷ್ ಕಷ್ಟ ಅನ್ನಿಸ್ತಿದೆ ಅವರು ChatGPTನ ಆರಾಮಾಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ತುಂಬಾ ಯೂಸಸ್ ಇದೆ ಇದರಲ್ಲಿ. ಹಾಗೆಯೇ ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಆಯಿತಾ. 3-4 ಟೈಮ್ಸ್ ಯೂಸ್ ಮಾಡಿದ್ದೀನಿ, ವಾಶ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಕಾಟನ್ ಬರುತ್ತೆ, ತುಂಬ ಕಲರ್ಫುಲ್ ಆಗಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು. ಅದರಲ್ಲಂತೂ ವೇಲ್ ಅಂತೂ ತುಂಬ ಚೆನ್ನಾಗಿದೆ, ಪಿಂಕ್ ಆ್ಯಂಡ್ ಎಲ್ಲೋ ಮಿಕ್ಸಲ್ಲಿ ಬರುತ್ತೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಬೈ ಮಾಡಬೇಕು, ಇಷ್ಟ ಆಯಿತು ಈ ಡ್ರೆಸ್ಸು ಅನ್ನೋದಾದರೆ ನಾನು ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಬೇಕು ಅಂದರೆ ನೀವು ಬೈ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಡ್ರೆಸ್ಸು, ಓಕೆನಾ. ಇನ್ನು ಕನ್ನಡ ಮೀಡಿಯಮಲ್ಲಿ ಓದಿ SSLC ಓದಿದ್ದೀನಿ ನಾನು, ಮೀಡಿಯಮಲ್ಲಿ ಓದ್ತಿದ್ದಾರೆ, ನಂಗೆ ಓದ್ಸೋಕ್ಕಾಗಲ್ಲ ಅಂದರೆ ನಿಜವಾಗ್ಲೂ ಇದು ನಿಮ್ಮ ಸೋಮಾರಿತನ ಅಷ್ಟೇ. ಯಾಕೆ ಓದ್ಸೋಕ್ಕಾಗಲ್ಲ? ನಿಜವಾಗ್ಲೂ ಕನ್ನಡ ಮೀಡಿಯಮಲ್ಲಿ ಓದಿಸಿದ್ರು SSLCವರೆಗೆ ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ರು SSLCವರೆಗೆ ಓದಿದ್ದೀನಿ ಅಂದ್ರೂ ಆರಾಮಾಗಿ ನೀವು ಓದಿಸ್ಬೋದು ಆಯಿತಾ ಮಕ್ಕಳನ್ನ. ನನಗಂತೂ ನಿಜವಾಗ್ಲೂ ಅನಿಸುತ್ತೆ ಆರಾಮಾಗಿ ಓದಿಸ್ಬೋದು. ಒಂದು 5th ನೀವು ಆರಾಮಾಗಿ ಮಕ್ಕಳನ್ನ ಓದಿಸ್ಕೋಬೋದು. 5th ಮೇಲೆದ್ದು ಮ್ಯಾಥ್ಸು ಸ್ವಲ್ಪ ಕಷ್ಟನೇ ಇರುತ್ತೆ ಮಕ್ಕಳಿಗೆ. 5th ಮೇಲೆ ನೀವು ಟ್ಯೂಷನ್ಗೆ ಹಾಕಿ. ಅಲ್ಲಿವರೆಗೂ ನಿಜವಾಗ್ಲೂ ಮಕ್ಕಳಿಗೆ ಓದಿಸ್ಬೇಕು ಅಂದರೆ ಗಟ್ಟಿಯಾಗಬೇಕು ಅಂದರೆ ನಮ್ಮ ಬೇಸಿಕ್ಕು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಸಿಕಲ್ಲಿ ನೀವು ಚೆನ್ನಾಗಿ ಎಜುಕೇಷನ್ ಕೊಡಿಸಿದ್ರೆ ಮುಂದೆ ಅವರೇನೇ ಕಲ್ತ್ಕೊಂಡು ಹೋಗ್ತಾರೆ ಆಯಿತಾ. ಈ ಬೇಸಿಕ್ ಲೈನ್ ಇದೆ ನೋಡಿ, LKG ಇಂದ ಅಪ್ ಟು 5thವರೆಗೆ, ಅಲ್ಲಿವರೆಗೂ ನಾವು ಸ್ವಲ್ಪ ಎಫರ್ಟ್ ಹಾಕಿ ಮಕ್ಕಳನ್ನ ಓದಿಸ್ಬೇಕು. ಪ್ರತಿಯೊಂದು ಸ್ಪೆಲ್ಲಿಂಗ್ಸ್ನು ಡಿಕ್ಟೇಟ್ ಮಾಡಿ ಕಲಿಸ್ಬೇಕು ಮಕ್ಕಳಿಗೆ. ಆವಾಗ ಅವ್ರಿಗೂ ಕೂಡ ಒಂದು ಸ್ಪೆಲ್ಲಿಂಗ್ ಬಗ್ಗೆ ನಾಲೆಡ್ಜ್ ಬರುತ್ತೆ. ಬೇಗ ಇಂಗ್ಲೀಷ್ನ ಸ್ಪೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ಹೆಸರು ವಿಲೇಜ್ ನೇಮ್ ಹೇಳಪ್ಪ ಅಂದರೆ ಹಾಗೆಯೇ ಸ್ಪೆಲ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ ಆಯಿತಾ. ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಪೆಲ್ಲಿಂಗ್ ನಾವು ನೀಟಾಗಿ ಕಲಿಸಿದ್ರೆ ಮಕ್ಕಳು ಅದಾಗೆ ಬೇಗ ಕ್ಯಾಚ್ ಮಾಡ್ಕೊಂಡು ಇಂಗ್ಲೀಷ್ನ ಕಲ್ತ್ಕೋತಾರೆ. ಹಾಗಾಗಿ ನಮ್ಮಲ್ಲಿ ಬೇಸಿಕ್ ಸೆನ್ಸ್ ಮಕ್ಕಳಲ್ಲಿ ಮೂಡಿಸ್ಬೇಕು ಅಂದರೆ ನಾವು LKG ಇಂದನೇ ಆದಷ್ಟು ಮಕ್ಕಳಿಗೆ ಓದಿಸೋಕ್ಕೆ ಟ್ರೈ ಮಾಡಿ. ಟ್ಯೂಷನ್ಗೆ ಹಾಕೋದ್ರಿಂದ ಅಲ್ಲಿ ಹೋಮ್ವರ್ಕ್ ಕೊಟ್ಬಿಡ್ತಾರೆ, 5 ಟೈಮ್ಸ್ ಬರ್ಕೊಬನ್ನಿ ಅಂತಾರೆ. ಎಲ್ಲ ಮಕ್ಕಳಿಗೂ ಅವರು 10-20 ಮೆಂಬರ್ಸ್ಗೆ ಹೇಳ್ಕೊಡ್ಬೇಕು ಅಂದಾಗ ಒಬ್ಬರಿಗೆ ಎಫರ್ಟ್ ಕೊಟ್ಟು ಓದ್ಸೋಕ್ಕಾಗಲ್ಲ. ಅದೇ ನೀವು ನಿಮ್ಮ ಮನೇಲಿ ಹೇಳ್ಕೊಡ್ತೀರಾ ಅಂದರೆ ಒಂದು ಮಗುಗೆ 1 ಅವರ್ ಸಾಕು. ಬಾಕಿ ಟೈಮಲ್ಲೆಲ್ಲ ಚೆನ್ನಾಗಿ ಆಟ ಆಡೋಕ್ಕೆ ಬಿಟ್ಬಿಡಿ, ಅವ್ರನ್ನ ಆಟ ಆಡ್ಕೊಳ್ಳಿ. ಆಡೋ ಮಕ್ಕಳು ಆಡೋ ವಯಸ್ಸು ಆಟ ಆಡ್ಕೋತಾರೆ. ಬಟ್ 1 ಅವರ್ ಟೈಮ್ ಕೊಟ್ಟು ಹಿಡಿದು ಕೂರಿಸ್ಕೊಳ್ಳಿ. 1 ಅವರ್ ಸ್ಪೆಲ್ಲಿಂಗಿಂದ ಕಳಿಸೋದ್ರಿಂದ, ಟೇಬಲ್ಸಿಂದ, ಹಿಂದಿ ಈ ಕನ್ನಡ ಈ ಕಾಗುಣಿತಾಕ್ಷರಗಳು, ಹಿಂದಿ ಕಾಗುಣಿತಾಕ್ಷರ, ಅದಲ್ಲದೆ ಟೇಬಲ್ಸು, ಇಂಗ್ಲೀಷು ಇದೆಲ್ಲ ಹೇಳ್ಕೊಡ್ತಾ ಬನ್ನಿ. ಆಮೇಲೆ ನೀವು ಸ್ವಲ್ಪ ಕಲ್ತ್ಕೋತೀರ. ChatGPTಲಿ ನಿಮಗೆ ಏನು ಅರ್ಥ ಆಗಲ್ಲ ಅದನ್ನು ನಿಮಗೆ ಏನೇ ಹೋಮ್ವರ್ಕ್ ಕೊಟ್ಟಿರಲಿ, ಅದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಆ ಫೋಟೋನ ತೆಗೆದು ChatGPTಗೆ ಹಾಕಿ, ಅದೇ ಆನ್ಸರ್ ಕೊಡುತ್ತೆ ನಿಮಗೆ. ಅದಲ್ಲದೆ ಕನ್ನಡ ಮೀನಿಂಗ್ ಕೂಡ ಹೇಳ್ಕೊಡುತ್ತೆ. ಅದನ್ನು ಮಕ್ಕಳಿಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ. ಅದನ್ನು ನೀವು ಹೇಳ್ಕೊಟ್ಟಂಗೂ ಆಗುತ್ತೆ. ಮಕ್ಕಳು ಮುಂದೆ ನಾವು ಯಾವತ್ತೂ ಪೇರೆಂಟ್ಸ್ ಆದವರು ಮಕ್ಕಳು ಮುಂದೆ ಯಾವುದೇ ರೀತಿ ನನಗೇನು ಬರಲ್ಲ ಅನ್ನೋ ರೀತಿ ತೋರಿಸ್ಕೊಳ್ಳೋ ರೀತಿ ಇರಬಾರ್ದು ಆಯಿತಾ. ನಮ್ಮಮ್ಮ ಅಪ್ಪ ಅಂದರೆ ಅವ್ರು ಬ್ರಿಲಿಯಂಟು, ಅವ್ರಿಗೆಲ್ಲ ಗೊತ್ತು ಅನ್ನೋ ರೀತಿ ತೋರಿಸ್ಕೊಳ್ಳೋ ರೀತಿಯೇ ಇರಬೇಕು. ಯಾವುದು ಗೊತ್ತಿಲ್ಲ ಅಂತ ಅಂದರೆ ನಮ್ಮನ್ನೇ ದಡ್ರು ಮಾಡಕ್ಕೆ ಬಿಡ್ತಾರೆ. ನಮ್ಮ ಅಮ್ಮಂಗೆ ಏನೂ ಬರಲ್ಲ, ನಮ್ಮ ಪಪ್ಪಂಗೆ ಏನೂ ಬರಲ್ಲ, ಅದಕ್ಕೆ ನಾನು ಟ್ಯೂಷನ್ಗೆ ಹೋಗ್ತಿದ್ದೀನಿ ಅನ್ನೋ ಥರ ಆಗೋಗುತ್ತೆ. ಹಾಗಾಗಿ ಗೊತ್ತಿಲ್ಲ ಅಂದ್ರೂ ನಾವು ಮಕ್ಕಳ ಜೊತೆ ಹೇಳಿಸ್ಕೊಂಡು ಕಲಿಯೋದಾದರೂ ಪರವಾಗಿಲ್ಲ. ಬಟ್ ನನಗೇನು ಗೊತ್ತಿಲ್ಲ ಅನ್ನೋದನ್ನು ನಾವು ಯಾವತ್ತೂ ತೋರಿಸ್ಕೊಳ್ಳೋಕೆ ಹೋಗಬಾರ್ದು. ಮಕ್ಕಳಿಗೆ ಪೇರೆಂಟ್ಸೇ ಮೊದಲನೇ ಟೀಚರ್ಸ್ ಆಗಿರಬೇಕು. ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ಗೊತ್ತು, ನಮ್ಮಮ್ಮ ಎಲ್ಲ ಹೇಳ್ಕೊಡ್ತಾರೆ, ನಮ್ಮಪ್ಪ ಎಲ್ಲ ಹೇಳ್ಕೊಡ್ತಾರೆ ಅನ್ನೋ ರೀತಿಲಿ ಇರಬೇಕು. ಆ ರೀತಿ ಇರಬೇಕು ಅಂದರೆ ನಾವು ಯಾವುದನ್ನು ಮಕ್ಕಳ ಹತ್ರ ನನಗೆ ಗೊತ್ತಿಲ್ಲ ಅನ್ನೋ ಥರ ತೋರಿಸ್ಕೊಳ್ಳೋ ಥರ ನೀವು ಮಾಡ್ಕೊಳ್ಳೇಬಾರ್ದು. ಇದು ನಾನು ನನ್ನ ಮಕ್ಕಳಿಗೆ ನಾನು ಹೇಳ್ಕೊಡ್ತಿರೋ ರೀತಿಯ ಅನುಭವದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಆಯಿತಾ. ನಿಮಗೆ ಇದು ಯಾವ ರೀತಿ ಅನ್ನಿಸ್ತು, ಸರಿ ಅನ್ನಿಸ್ತೋ ಅಥವಾ ತಪ್ಪು ಅನ್ನಿಸ್ತೋ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ನಾನು ಕೂಡ ತಪ್ಪು ಮಾಡ್ತಾ ಇದ್ದರೆ ಅದನ್ನು ತಿದ್ಕೋತೀನಿ. ಹಾಗೆಯೇ ನನ್ನ ಮಗಳಿಗೆ ಬರ್ತಡೇ ಗಿಫ್ಟ್ ಕೂಡ ಬಂದಿತ್ತು. ಅವ್ರ ಅತ್ತೆ ಗಿಫ್ಟ್ನ ಒಂದಿನ ಮುಂಚೆನೇ ಕೊಟ್ಟು ಹೋಗ್ಬಿಟ್ಟಿದ್ರು. ಆ ಗಿಫ್ಟ್ನ ಎಲ್ಲ ತೆಗೆದು ಖುಷಿ, ಅವಳಿಗೆ ಗಿಫ್ಟ್ ತೋರಿಸೋದೇ ಒಂದು ಖುಷಿ, ಅದಕ್ಕೋಸ್ಕರ ಗಿಫ್ಟ್ ಎಲ್ಲ ತೋರಿಸ್ತಾ ಇದ್ದಾಳೆ. ಅವ್ರ ಅತ್ತೆ ಮಾಡಿ ಕೊಟ್ಟು ಕಳಿಸಿರೋ ಗಿಫ್ಟ್ನ, ಅದಷ್ಟು ಅವಳಿಗೆ ಬಂದಿರೋಂತಹ ಗಿಫ್ಟು. ಅಂದರೆ ಇದೆಲ್ಲ ಸೇವ್ ಮಾಡಲಿ ಅಂತ ಅವ್ರ ಅತ್ತೆ ಪಿಗ್ಗಿ ಬ್ಯಾಂಕ್ ಕೂಡ ಚಿಕ್ಕದಾಗಿ ಕೊಟ್ಟು ಕಳಿಸಿದ್ದಾರೆ. ಅದು ಕೂಡ ಕ್ಯೂಟಾಗಿ ಚೆನ್ನಾಗಿತ್ತು. ಅದು ಕೀ ಕೂಡ ಇದೆ. ಅದೆಲ್ಲ ನೋಡಿ ನನಗೂ ಖುಷಿ ಆಯಿತು. ಅದು ಕೂಡ ಮೀಶೋದಲ್ಲಿದೆ. ಅದರ ನಿಮಗೆ ಯಾರಿಗಾರು ಫ್ರೆಂಡ್ಸ್ಗೆ ಕೊಡಬೇಕು ಅನ್ನೋದಿದ್ದರೆ, ನಿಮಗೊಂದು ಐಡಿಯಾಸ್ ಬೇಕು ಅಂದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ನೀವು ಕೂಡ ತೊಗೋಬೋದು. ನಿಮಗೆ ಬೇಕು ಅಂದರೆ ಇದೊಂದು ಐಡಿಯಾಸ್, ಯಾವ ಥರ ಬರ್ಡೇ ಗಿಫ್ಟ್ ಕೊಡಬೇಕು ಅಂದರೆ ಐಡಿಯಾಸ್ ಬರುತ್ತೆ ನೋಡಿ, ಯೂಸ್ ಆಗುತ್ತೆ ಇದು ಕೂಡ ನಿಮಗೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಹಾಗೆಯೇ ನನ್ನ ಮಗಳು ಬರ್ತಡೇ ಇರೋದ್ರಿಂದ ಎಲ್ಲರೂ ಕೂಡ ನನ್ನ ಮಗಳಿಗೆ ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ನೀವು ಕೂಡ ಅಂತ ಕೇಳ್ಕೊತಾ ನನ್ನ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಆದಷ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ.